ಇವತ್ತು ನನ್ನ ಪರಿಸ್ಥಿತಿ ಹಿಂಗಾಗದಂತ ನನಗೆ ನಿಜ ಗೊತ್ತಿರಲಿಲ್ಲ ರೀ. ಬೆಳಗ್ಗೆ ತಂಡ್ಯಾಗ ನಡ್ಕೊಂತ ನಮ್ಮ ಬಾಗಲಕೋಟಿಂದ ಬಿಜಾಪುರಕ್ಕೆ ಹೋಗ್ಬೇಕಾದ್ರೆ ಕೊರ್ತಿ ಕೋಲಾರ ಸೇತುವೆ ನೋಡ್ಕೊತ ಎಷ್ಟು ಖುಷಿಯಾಗಿ ಬೆಳಗ್ಗೆ ಫೀಲ್ ಮಾಡ್ಕೋತ ಹೊಂಟಿದ್ದಾರೆ. ಆದರೆ ಈವ್ನಿಂಗ್ ಹೋದ್ರೆ ನನ್ನ ಪರಿಸ್ಥಿತಿ ಹಿಂಗಾಗದಂತ ನನಗೆ ನಿಜವಾಗ್ಲೂ ಗೊತ್ತಿರಲ್ಲ. ಅದೇನಂತಾರೆ ನೋಡ್ರಿ, ನೈಟ್ ಬರ್ಬೇಕಾದ್ರೆ ರಿಟರ್ನ್ ಟ್ರಾಫಿಕ್ ಯಾಪತಿ ಫುಲ್ ಆಗಿಬಿಟ್ಟೈತಂದ್ರೆ ಗಾಡಿಗಳು ಹೋಗಕ್ಕೆ ಸದಕ್ಕೆ ಜಾಗ ಇರಲ್ಲ. ಹಂಗೋ ಹಿಂಗೋ ನುಗ್ಗಾಡ್ಕೊಂಡು ಸಂಧ್ಯಾಗ ಆಯ್ಸಿ ಹೋದ್ರೆ ಮುಂದೆ ಯಾರು ಆಕ್ಸಿಡೆಂಟ್ ಆಗೈತಿ, ಟ್ರಾಫಿಕ್ ಜಾಮ್ ಆಗೈತಿ ಅಂದ್ಬಿಟ್ರು. ಹೊಡೆಯೊಂಬತ್ತು ಅಂತೇಳಿ ಹಂಗೆ ಹೆಂಗೋ ಮಾಡಿ ಟ್ರಾಫಿಕ್ದಾಗ ಹೆಂಗೋ ಜಾಗ ಸಿಕ್ಕಿದ್ರು ನುಕ್ಕೊಂಡು ಇದರಿಂದ ಪಾರಾದ್ರೆ ಸಾಕು ಮಾರೆ, ಬ್ರಿಡ್ಜ್ ದಾಟಿದ್ರೆ ಸಾಕು ಅನ್ನೋ ಫೀಲ್ನಾಗ ಹೊಂಟಿದ್ದೆ. ಆದರೆ ಮುಂದೆ ನೋಡಿದ್ರೆ ಟ್ರಕ್ ಡ್ರೈವರ್ ಜೊತೆ ಜನ ಜಗಳ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಾರ್ರಿ. ಅದು ಯಾಕಂತ ನೋಡಿದಾಗ ಅಣ್ಣಗೂ ಟ್ರಾಫಿಕ್ ಜಾಮ್ದಾಗ ನಿಂತು ಬೇಸರ ಆಗಿಬಿಟ್ಟು ಹಿಂಗಾಗಿ ಅವನು ಪಾರಾಗಬೇಕಂತ ಹೇಳ್ತಾನೆ. ಅತಿ ಸಣ್ಣ ಗಾಡಿ ತಂದು ಪಾರಾಗಬೇಕಂತ ಹೋಗೋ ಟೈಮ್ದಾಗ ಜನ ಟ್ರಾಫಿಕ್ ಜಾಮ್ ಆಗತ್ತೈತಿ ನಿನ್ನಿಂದ ಸರಿ ಅಂತೇಳಿ ಜಗಳ ಮಾಡಕತ್ತಿದ್ರು. ಸೊ ಇದೆಲ್ಲ ನೋಡಿ ಸಾಕಾಗಿ ನಾನು ಪಾರಾಗ್ಬಿಡೋಣ ಮಾರಾಯ ಅಂತೇಳಿ ಇನ್ನೇನು ಹೋಗ್ಬೇಕು ನೋಡಿ ನನಗೆ ಅತಿ ದೊಡ್ಡ ಸಮಸ್ಯೆ ಎದುರಾಗೇ ಬಿಡ್ತೀರಿ. ಅಣ್ಣ ಹೋಗ್ಬೇಡ ಬಾ ಅಣ್ಣ. ಅಣ್ಣನೊಳಗಿದ್ದು ಪರಮಾತ್ಮನ ಆಟ ನೋಡಿ ಮುಂದೆ ಹೋಗ್ಬೇಕ ನೋಡಿ ನಾನಿಂದ ಬಿಡಲಾರೆ ಅನ್ನೋ ರೇಂಜಿಗೆ ಅಣ್ಣ ಎದುರುಗಡೆ ಬಂದು ನಿಂತ ಬಿಟ್ಟಾರಿ. ಪಾರ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಅಣ್ಣ ಕ್ರ್ಯಾಶ್ ಆಗೋ ಲೆವೆಲಿಗೆ ಕ್ಲೋಸ್ನಾಗ ನಿಂತಿದ್ರಿ. ಎರಡು ಗಾಡಿಗಳು ಇನ್ನೇನು ಕಷ್ಟ ಸುಖ ಮಾತಾಡ್ಬೇಕು ನೋಡಿಗೆ ನನ್ನ ಗಾಡಿ ಅಲ್ಲಿಂದ ಅಲ್ಲಿಗೆ ಸಡನ್ ಆಗಿ ಗಾಡಿ ಇಂಜಿನ್ ಆಫ್ ಆಗಿಬಿಡ್ತೀರಿ. ಇಲ್ಲಿಂದ ನೋಡ್ರಿ ದೇವ್ರು ನಮಗೆ ಕೊಟ್ಟಂತ ಅತಿ ದೊಡ್ಡ ಬರ ಗಾಂಡು ನಸೀಬಿನ ಎಫೆಕ್ಟ್ ಪ್ರಾರಂಭ ಆಗಿದ್ದು. ಇಂಥ ಖರಾಬ್ ಟೈಮ್ನಾಗ ನನ್ನ ಗಾಡಿ ಕೈ ಕೊಟ್ಟು ನನ್ನ ಟೈಮ್ನ ಇನ್ನೂ ಖರಾಬ್ ಮಾಡಿದ್ದಕ್ಕೆ ಅನಿವಾರ್ಯ ಏನು ಮಾಡಕ್ಕೆ ಬರಲ್ಲ ಅಂತೇಳಿ ಗಾಡಿನ ಹಂಗೆ ಗುದ್ದಾಡ್ಕೊಂಡು ಒತ್ಕೋತ ತಾನು ದಂಡಿಗೆ ಹಚ್ಚೇ ಬಿಟ್ಟಾರಿ. ಸೊ ಇವತ್ತು ನನ್ನ ಪರಿಸ್ಥಿತಿ ಈ ಪತಿ ಆಗ್ಬಿಡ್ತೀರಿ. ನಾ ಗಾಡಿ ಹೊತ್ಕೊಂತ ಬರ್ದು ನೋಡಿ ಜನ ಎಲ್ಲ ನನಗೆ ಆಕ್ಸಿಡೆಂಟ್ ಆಗೈತೆ ಅನ್ನುವಂಗೆ ನಾನು ನೋಡಿ ಫೀಲ್ ಮಾಡಕತ್ತಿದ್ರಿ. ಸೊ ಆಗಿದ್ದಾಗಲೇ ಎಲ್ಲ ಒಂದು ಜಾತ್ರೆ ನಂಗೆ ಹಂಗೆ ಧೈರ್ಯ ಮಾಡಿ ಗಾಡಿ ಬಂದ್ ಮಾಡಿ ಗುದ್ದಾಡಿ ಚಾಲೂ ಮಾಡ್ಕೊಂಡು ಬಂದು ಬಾಗಿಲು ಕೊಟ್ಬಿಟ್ಟಿದ್ದಾರೆ. ಸೊ ಇಂಥ ಪರಿಸ್ಥಿತಿ ನಿಮಗೂ ಆಗಿತ್ತಂದ್ರೆ ನಡು ರೋಡ್ನಾಗ ಗಾಡಿ ಕೈ ಕೊಟ್ಟಿತ್ತಂದ್ರೆ ನಿಮ್ಗೆ ಏನಾಗೈತೆ ಅದನ್ನ ಅನುಭವನ ಕಮೆಂಟ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ತೆ.